ಇದೇ ಸ್ವಾಮೀಜಿಯವ್ರನ್ನ, ಇದೇ ನಿರ್ಮಲಾನಂದ ಸ್ವಾಮೀಜಿಯವ್ರನ್ನ ಎಂಥದ್ದು ಫೋನ್ ಟ್ಯಾಪ್ ಯಾರು ಮಾಡಿಸಿದ್ದು ಗೊತ್ತಾ ನಿಮಗೆ? ಗೊತ್ತಿಲ್ವಾ? ಯಾರು ಸರ್ಕಾರ ಅದಾರ ಗೊತ್ತಾವಲ್ಲಿ ಮತ್ತು ಹೇಳ್ಬೇಕಲ್ಲ ನೀವು. ಜನತಾದಳದ ಸರ್ಕಾರ ಅಲ್ವಾ? ಜನತಾದಳದ ಸರ್ಕಾರ ಮಾನ್ಯ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಇದ್ದಾಗ ಇದೇ ನಿರ್ಮಲಾನಂದ ಸ್ವಾಮೀಜಿಯವರು ಫೋನ್ ಟ್ಯಾಪ್ ಮಾಡಿದ್ರಲ್ಲ, ಅದಕ್ಕಿಂತ ಬೇಕಾ ಒಂದು ಧರ್ಮಪೀಠಕ್ಕೆ ಅಗೌರವ? ಇದಕ್ಕಿಂತ ಬೇಕಾ ಅವು ಮರ್ಯಾದೆ? ಸೊ ದಯಮಾಡಿ ಎರಡನೇ ಮಠ ಹುಟ್ಟಾಕ್ತಾರೆ ಯಾರು? ಕೆಂಗೇರಿನಲ್ಲಿ. ನಾನು ಅಲ್ಲಿದ್ದೆ ಅವಾಗ. ನಾನು ಜನತಾದಳದಲ್ಲೇ ಇದ್ದೆ. ಬಾಲಗಂಗಾಧರನಾಥ ಸ್ವಾಮೀಜಿಯ ವಿರುದ್ಧ ಎರಡನೇ ಮಠವನ್ನು ಪ್ಯಾರಲಾಗಿ ಬೆಳೆಸಬೇಕು ಅಂತ ಮಾಡ್ತಾರೆ ಯಾರು? ಸೊ ನೋಡಿ, ಅವರು ಇವಾಗ ಜ್ವರ ಬಂದಾಗ ಡಾಕ್ಟ್ರ್ ಹತ್ತಕ್ಕೆ ಹೋಗೋದು ಸಹಜ. ಹಂಗೆ ಚುನಾವಣೆ ಬಂದಿದೆ, ಚುನಾವಣೆ ಸಂದರ್ಭದಲ್ಲಿ ಎಲ್ಲರ ಹತ್ರ ಹೋಗ್ತಾವ್ರೆ. ಅವರುಗಳು ಇವ್ರ ಪರ ಇರಬೇಕು ಅನ್ನೋದಕ್ಕೆ ಏನಾದ್ರು ಒಂದು ಬಲವಾದಂಥ ಬೇಕಲ್ಲ. ಒಂದು ಕಡೆ SM ಕೃಷ್ಣವರು ಅವ್ರಿಗೆ ಅವಕಾಶ ಸಿಕ್ಕಿದಾಗ ಎರಡನೇ ಬಾರಿ ಅದನ್ನು ನಿರಾಕರಿಸಿ ಖಡಕ್ಕಾಗಿ ತಪ್ಪಿಸ್ತಂಥವರು ಜನತಾದಳ. ಎರಡನೇದು ಸ್ವಾಮೀಜಿಯವರು ಫೋನ್ ಟ್ಯಾಪ್ ಮಾಡಿದಂಥದ್ದು ಇವತ್ತಿನ ಸ್ವಾಮೀಜಿಯವರ ಬಗ್ಗೆ ಇದೇ ಮಾನ್ಯ ಜನತಾದಳದ ಸರ್ಕಾರ ಇದ್ದಾಗ, ಅವರೇ ಮುಖ್ಯಮಂತ್ರಿ ಇದ್ದಾಗ ಪ್ಯಾರಲಲ್ಲಾಗಿ ಅವತ್ತು KB ಚಂದ್ರಶೇಖರು, ನಮ್ಮ DK ಶಿವಕುಮಾರು ನಮ್ಮ ವಿರುದ್ಧ ಎಲ್ಲ ಹೋರಾಟ ಮಾಡಿದ್ರು. ಪ್ಯಾರಲಲ್ಲಾಗಿ ಮಠ ಹುಟ್ಟಾಕ್ತಾ ಇದ್ದಾರೆ, ಸಮಾಜಕ್ಕೆ ಇದೆಲ್ಲ ಆತಂಕ ಬೇಡ ಅಂತೇಳಿ ಇದೇ ಕಾಂಗ್ರೆಸ್ಸಲ್ಲಿದ್ದಂಥ ಒಕ್ಕಲಿಗರೆಲ್ಲ ನಮ್ಮ ಮೇಲೆ ಗಲಾಟೆ ಮಾಡಿದ್ರು. ಆ ಟೈಮ್ನಲ್ಲಿ ಮಾಡಿದಂಥದ್ದು ಇದು. ನಾನು ಅವ್ರಿಗೆ ಚುನಾವಣೆ ಸರಿಯಾಗಿ ಮಾಡ್ತಾ ಇಲ್ಲ ಬನ್ನಿ ಅಂತ ಕರೀಲ್ಲ. ನೀವು ಚೆನ್ನಾಗಿ ಹೇಳ್ತೀರಿ ಕಣ್ರಿ. ಆತಂಕ ಅದೇ ಈಗ ನೀವು ಹೇಳ್ತಾರೆ ಹೇಳಿ ಪುಟ್ ಅದನ್ನೇ ಕೇಳ್ತಾ ಇರೋದು ಸರ್. ಈಗ ಜಿಲ್ಲೆ ಜನರು ಈಗಲೇ ಹಿಂಗಾದ್ರೆ ಮುಂದೆ ಮಂಡ್ಯ ಹಣೆ ಬರನೇ ಹಿಂಗೆ ಆಗ್ತಾ ಇದೆ ಅಂತ ಮಾತಾಡ್ತಾರೆ. ಮಂಡ್ಯ ಹಣೆ ಬರ ಯಾಕಾಗುತ್ತೆ? ನಾವಿದೀವ. ಈಗ ಗೊತ್ತು, ಕುಮಾರಸ್ವಾಮಿಯವರು ಒಬ್ಬ ರಾಜ್ಯದ ಲೀಡ್ರು, ಮಾಜಿ ಮುಖ್ಯಮಂತ್ರಿ. ಅವರು ಒಬ್ಬ ಸಾಮಾನ್ಯ ಲೋಕಸಭಾ ಸದಸ್ಯನ ಕೆಲಸ ಮಾಡೋಕ್ಕಾಗಲ್ಲ ಅಂತ ಎಲ್ರಿಗೂ ಗೊತ್ತು. ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ಅವರೇ ಅಲ್ಲ, ಇದೇ ವೆಂಕಟರಮಣೇಗೌಡರು ಏನಕ್ಕಾದ್ರೂ ಹೋಗ್ಬೋದು. ಅವ್ರಿಗೇನು ಒಬ್ಬ ಸಾಮಾನ್ಯ ಕುಟುಂಬದ ಒಬ್ಬ ರೈತರ ಮಗ, ಸಾಮಾನ್ಯ ಒಬ್ಬ ಸಾರ್ವಜನಿಕರ ರೀತಿಯಲ್ಲಿ ಅವರು ಲೋಕಸಭೆಗೆ ನಿಂತಿದ್ದಾರೆ. ಅವ್ರನ್ನ ಚುನಾವಣೆಯಲ್ಲಿ ಗೆಲ್ಲಿಸ್ತಾರೆ, ಜನ ಎಲ್ಲದಕ್ಕೂ ಹೋಗ್ತಾರೆ. ಒಬ್ಬ ಮಾಜಿ ಮುಖ್ಯಮಂತ್ರಿಗೆ ಅವ್ರದ್ದೇ ಆದಂಥ ರಿಸ್ಟ್ರಿಕ್ಷನ್ ಇರುತ್ತೆ. ಸೊ ನಾಳೆ ಬೆಳಗ್ಗೆ ಎಲ್ಲದಕ್ಕೂ ಬರಲಿಕ್ಕೂ ಆಗಲ್ಲ. ನಾಳೆ ಬೆಳಗ್ಗೆ ನಾವು 10 ಜನ ಇರೋತ್ತೋ ಅವರು ಬಂದು ಮೀಟಿಂಗ್ ಕೂತ್ಕೊಳ್ಳೋಕ್ಕಾಗಲ್ಲ. ನಾಳೆ ಬೆಳಗ್ಗೆ ಸಿದ್ದರಾಮಯ್ಯರ ಹತ್ರ ಬಂದು ನಮ್ಮ ಜಿಲ್ಲೆಗೆ ಇದ್ದದ್ದು ಆಗಬೇಕು ಅಂತಲೂ ಕೇಳೋಕ್ಕಾಗಲ್ಲ. ಅದೆಲ್ಲ ಆಗದೆ ಗೊತ್ತಿರೋ ವಿಚಾರ. ಅವ್ರು ಹೇಳೋರಲ್ಲ, ನಾನೇನು ಅಭಿವೃದ್ಧಿ ಮಾಡೋಕ್ಕೆ ಬರ್ತಾ ಇಲ್ಲ, ನನ್ನ ಪಕ್ಷ ಹಾಳಾಗಿ ಹೋಗ್ತಾ ಇದೆ, ಮಂಡ್ಯದಲ್ಲಿ ಪಕ್ಷ ಕಟ್ಟೋಕ್ಕೋಸ್ಕರ ಬರ್ತಾ ಇದ್ದೀನಿ ಅಂತ. ನಮ್ಮ ಮಂಡ್ಯ ಜಿಲ್ಲೆ ನಾವು ಉದ್ಧಾರ ಮಾಡಬೇಕು ಅಂತ ನಾವಿರೋದು, ಪಕ್ಷ ಕಟ್ಟೋಕ್ಕಲ್ಲ ನಾವಿರೋದು. ಪಕ್ಷ ಕಟ್ಟೋದು ಜನ ಕಟ್ಟಬೇಕು, ನಾನೊಬ್ಬ ಕಟ್ಟೋಕ್ಕಾಗಲ್ಲ. ನನ್ನ ಕೈಲಿ ಅವಕಾಶ ಸಿಕ್ಕಿದಾಗ ರಾಜ್ಯ ಜನರ ಪರವಾಗಿ, ಜಿಲ್ಲೆ ಜನರ ಪರವಾಗಿ ಜಿಲ್ಲೆನ ಅಭಿವೃದ್ಧಿ ಮಾಡಬೇಕು.